ಎಲ್ರಿಗೂ ನಮಸ್ಕಾರ. ಇವತ್ತು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದು ಅಂತಂದಾಗ ರಾಜ್ಯಶಾಸ್ತ್ರ, ಭಾರತ ಸರ್ಕಾರ ಮತ್ತು ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್. ಈ ಒಂದು ಮೂಲಭೂತ ಹಕ್ಕುಗಳು ಅಂತಕ್ಕಂತಹ ವಿಷಯದ ಬಗ್ಗೆ ಯಾವುದು ಅಂತಂದಾಗ ಮೂಲಭೂತ ಹಕ್ಕುಗಳು ಅಂತಕ್ಕಂತಹ ವಿಷಯದ ಮೇಲೆ ಇವತ್ತು ಒಂದು ತರಗತಿಯನ್ನು ತಗೊತಾ ಇದ್ದೀವಿ ನಾವು. ಈ ಒಂದು ಭಾರತ ಸಂವಿಧಾನ ಅಂತಕ್ಕಂಥ ವಿಷಯದ ಮೇಲೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂತಹ ವಿಷಯದ ಮೇಲೆ ಈ ಒಂದೇ ಒಂದು ಪ್ರಶ್ನೆ ಕೇಳಿದ್ರು ಸಹ ಅದು ಎದರ ಮೇಲೆ ಕೇಳಬೇಕು ಅಂತಂದಾಗ ಈ ಒಂದು ಫಂಡಮೆಂಟಲ್ ರೈಟ್ಸ್ ಮೇಲೆ ಕೇಳಬೇಕು. ಈ ಒಂದು ಫಂಡಮೆಂಟಲ್ ರೈಟ್ಸ್ ಅಂತಂದರೆ ಸಂವಿಧಾನ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂತಹ ಕೆಲವೊಂದು ಸವಲತ್ತುಗಳು ಅಂತ ಹೇಳ್ತೀವಿ ನಾವು. ಈ ಒಂದು ಮೂಲಭೂತ ಹಕ್ಕುಗಳು ಅಂತಂದ್ರೆ ಯಾವುದು ಅಂತಂದಾಗ ಸಂವಿಧಾನ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ನಾವು. ಈ ಒಂದು ಮೂಲಭೂತ ಹಕ್ಕುಗಳ ಒಂದು ಮೂಲ ಎಲ್ಲಿಂದ ಬಂತು ಭಾರತ ಸಂವಿಧಾನದಲ್ಲಿ? ಈ ಒಂದು ಮೂಲಭೂತ ಹಕ್ಕುಗಳ ಮೂಲ ಅಂತ ಬಂದಾಗ ಇದರ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಮೂಲಭೂತ ಹಕ್ಕುಗಳ ಮೂಲ ಅಂತಂದಾಗ ನಾವು ಮುಖ್ಯವಾಗಿ 3 ಅಂಶಗಳು ಬರ್ತವೆ. ಒಂದದ್ದು ಯಾವುದು ಅಂತಂದಾಗ ಇಂಗ್ಲೆಂಡ್ ಸಂವಿಧಾನದಲ್ಲಿ ಬರ್ತಕ್ಕಂತಹ ಒಂದು ಚಾರ್ಟರ್ ಆಕ್ಟ್. ಇಂಗ್ಲೆಂಡ್ ಸಂವಿಧಾನದಲ್ಲಿ ಬರ್ತಕ್ಕಂತಹ ಚಾರ್ಟರ್ ಆಕ್ಟ್ ಅಂದರೆ ಅಲ್ಲಿರ್ತಕ್ಕಂಥ ರಾಜ ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಕೆಲವೊಂದು ಸೌಲಭ್ಯಗಳನ್ನು ಕೊಡ್ತಾನೆ, ಅದು ಚಾರ್ಟರ್ ಆಕ್ಟ್. ಇದನ್ನ ಈ ಒಂದು ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದಾಗ ಅಮೇರಿಕ ಸಂವಿಧಾನದಲ್ಲಿ ಬರ್ತಕ್ಕಂತಹ ಒಂದು ಬಿಲ್ ಆಫ್ ರೈಟ್ಸ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಫ್ರಾನ್ಸ್ ಕ್ರಾಂತಿಯ ತತ್ವಗಳು ಅಂತ ಬರ್ತವೆ. ಫ್ರಾನ್ಸ್ ಕ್ರಾಂತಿಯ ತತ್ವಗಳು ಈ ಒಂದು ಭಾರತದ ಮೂಲಭೂತ ಹಕ್ಕುಗಳಿಗೆ ಮೂಲ ಯಾವುದು ಅಂತಂದಾಗ ಇಂಗ್ಲೆಂಡು, ಅಮೇರಿಕಾ ಮತ್ತು ಫ್ರಾನ್ಸ್. ಈ ರೀತಿಯಾಗಿ ನಾವು ಅಂಶವನ್ನು ಗುರುತಿಸಬೇಕು. ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಕೇಳಿದಾಗ ಭಾರತದ ಮೂಲಭೂತ ಹಕ್ಕುಗಳನ್ನು ಮೂಲವಾಗಿ ಯಾವ ವಿಷಯದಿಂದ ತೆಗೆದುಕೊಳ್ಳಲಾಗಿದ್ದಾಗ ಅಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದಾಗ ಅಮೇರಿಕ ಸಂವಿಧಾನದ ಬಿಲ್ ಆಫ್ ರೈಟ್ಸ್ ಅಂತಕ್ಕಂಥದ್ದು. ಅಂದರೆ ಈ ಒಂದು ಭಾರತದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಚಾರ್ಟರ್ ಆಕ್ಟ್ ಮುಖ್ಯವಾಗಿದೆ, ಜೊತೆಗೆ ಬಿಲ್ ಆಫ್ ರೈಟ್ಸ್ ಮುಖ್ಯವಾಗಿದೆ, ಜೊತೆಗೆ ಫ್ರಾನ್ಸ್ ಕ್ರಾಂತಿಯ ತತ್ವಗಳು. ಇಲ್ಲಿ ಫ್ರಾನ್ಸ್ ಕ್ರಾಂತಿಯ ತತ್ವಗಳು ಅಂತ ಬಂದಾಗ ಇಲ್ಲಿ 3 ಅಂಶಗಳು ಬರ್ತವೆ. ಒಂದು ಸ್ವಾತಂತ್ರ್ಯ, ಎರಡನೇದು ಯಾವುದು ಅಂತಂದಾಗ ಸಮಾನತೆ, ಇನ್ನೊಂದು ಯಾವುದು ಅಂತಂದಾಗ ಭ್ರಾತೃತ್ವ ಅಂತಕ್ಕಂಥದ್ದು. ಈ 3 ಅಂಶಗಳು ಫ್ರಾನ್ಸ್ ಕ್ರಾಂತಿ ತಗೊಂಡಿದ್ದೇವೆ ನಾವು. ಈ ರೀತಿಯಾಗಿ ಇಂಗ್ಲೆಂಡ್ ಸಂವಿಧಾನದ ಮೂಲ ಅಂತಕ್ಕಂಥ ಅಂಶ. ನಂತರ ಈ ಒಂದು ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅಂತಕ್ಕಂಥದ್ದು. ಈ ಮೂಲಭೂತ ಹಕ್ಕುಗಳು ಅಂತಂದ್ರೆ ಯಾವ ಹಕ್ಕುಗಳನ್ನ ಸಂವಿಧಾನದಿಂದ ಕೊಡಲ್ಪಟ್ಟು ನ್ಯಾಯಾಲಯದಿಂದ ರಕ್ಷಿಸಲ್ಪಡ್ತದೋ ಅಂತ ಹಕ್ಕುಗಳನ್ನು ಕರಿತೀವಿ ನಾವು. ಈ ಒಂದು ಮೂಲಭೂತ ಹಕ್ಕುಗಳನ್ನು ಕರಿತೀವಿ ನಾವು. ಸಂವಿಧಾನದಲ್ಲಿ ಅಳವಡಿಸಿ, ಪದಾರ್ಥ ಮಾಡ್ಕೊಳ್ಳಿ, ಸಂವಿಧಾನದಲ್ಲಿ ಅಳವಡಿಸಬೇಕು, ಜೊತೆಗೆ ನ್ಯಾಯಾಲಯದ ಮೂಲಕ ರಕ್ಷಿಸಲ್ಪಡ್ತಕ್ಕಂಥ ಹಕ್ಕುಗಳನ್ನು ಏನು ಕರಿತೀವಿ ಅಂತಂದಾಗ ಈ ಒಂದು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ನಾವು. ನಂತರ ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಈ ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಬರ್ತವೆ ಅಂತ ಪ್ರಶ್ನೆ ಕೇಳ್ತಾರೆ. ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಬರ್ತವೆ ಅಂತಂದಾಗ ಭಾರತ ಸಂವಿಧಾನದ ಎಷ್ಟನೇ ಭಾಗ ಅಂತಂದಾಗ 3ನೇ ಭಾಗ. ಭಾಗ 1 ಒಕ್ಕೂಟ ಮತ್ತು ಭೂಪ್ರದೇಶ, ಭಾಗ 2 ಯಾವುದು ಅಂತಂದಾಗ ಪೌರತ್ವ, ಭಾಗ 3 ಯಾವುದು ಅಂತಂದಾಗ ಮೂಲಭೂತ ಹಕ್ಕುಗಳು. ಈ ಒಂದು ಸಂವಿಧಾನದ 3ನೇ ಭಾಗದಲ್ಲಿ ಬರ್ತವೆ. ನಂತರ ಈ ಮೂಲಭೂತ ಹಕ್ಕುಗಳು ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಉಲ್ಲೇಖವಾಗಿದ್ದಾವೆ ಅಂತಂದಾಗ ಇಲ್ಲಿ 12ನೇ ವಿಧಿಯಿಂದ ಎಲ್ಲಿವರೆಗೆ ಅಂತಂದಾಗ 35ನೇ ವಿಧಿಯವರೆಗೆ ಈ ಒಂದು ಮೂಲಭೂತ ಹಕ್ಕುಗಳನ್ನ ಅಳವಡಿಸಲಾಗಿದೆ. ಸಂವಿಧಾನದ 12ನೇ ವಿಧಿಯಿಂದ 35ನೇ ವಿಧಿವರೆಗೆ ಈ ಮೂಲಭೂತ ಹಕ್ಕುಗಳನ್ನ ಅಳವಡಿಸಲಾಗಿದೆ. ನಂತರ ಈ ಮೂಲಭೂತ ಹಕ್ಕುಗಳನ್ನ ಯಾವ ಸಂವಿಧಾನದ ಮೂಲಕ ನಾವು ಎರವಲು ತಗೊಂಡಿದ್ದೀವಿ ಅಂತಂದ್ರೆ ಈ ಮೂಲಭೂತ ಹಕ್ಕುಗಳನ್ನ ಯಾವ ಸಂವಿಧಾನ ಅಂತಂದಾಗ ಅಮೇರಿಕ, USA
ಈ ಒಂದು ಅಮೇರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಎಲ್ಲ ತಗೊಂಡಿದೆ. ಅಮೇರಿಕ ಸಂವಿಧಾನದ ಅನೇಕ ಅಂಶ ತಗೊಂಡಿದ್ದೇವೆ ನಾವು. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಿಕ ವಿಮರ್ಶೆ ಆಗಿರ್ಬೋದು, ಮೂಲಭೂತ ಹಕ್ಕುಗಳಾಗಿರ್ಬೋದು, ಸಂಯುಕ್ತ ಪದ್ಧತಿ ಆಗಿರ್ಬೋದು, ಈ ರೀತಿ ಅನೇಕ ಅಂಶಗಳ ಜೊತೆಗೆ ಯಾವುದು ಅಂತಂದಾಗ ಮೂಲಭೂತ ಹಕ್ಕುಗಳನ್ನು ನಾವು ಎಲ್ಲಿಂದ ತಗೊಂಡಿವಿ ಅಂತಂದಾಗ ಅಮೇರಿಕ ಸಂವಿಧಾನದಿಂದ ತೆಗೆದುಕೊಂಡಿರ್ತಕ್ಕಂಥ ಅಂಶ ಅಂತ ಗೊತ್ತಿರಬೇಕು ನಮಗೆ. ಅದೇ ರೀತಿಯಾಗಿ ಈ ಒಂದು ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂತೆ, ಈ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂತೆ ಒಂದು ಸರಳವಾಗಿರತಕ್ಕಂಥ ಪದ, ಈ ಮೂಲಭೂತ ಹಕ್ಕುಗಳು ಎಲ್ಲಿಂದ ಸ್ಟಾರ್ಟ್ ಆದವು ಅಂತಕ್ಕಂಥದ್ದು. ಈ ಒಂದು ಮೂಲಭೂತ ಹಕ್ಕುಗಳ ಏನು ಅಂತಂದಾಗ ಐತಿಹಾಸಿಕ ಹಿನ್ನೆಲೆ, ಈ ಮೂಲಭೂತ ಹಕ್ಕುಗಳು ಯಾಕೆ ಬಂದವು ಅನ್ನೋದ್ರ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಳ್ಳೋಣ. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಗಿರ್ತಕ್ಕಂಥದ್ದು ಯಾವಾಗಂದಾಗ 1688ರಲ್ಲಿ ಇಂಗ್ಲೆಂಡ್ನಲ್ಲಿ ಏನಾಗುತ್ತೆ ಅಂತಂದಾಗ, ಇಂಗ್ಲೆಂಡ್ನಲ್ಲಿ ರಕ್ತರಹಿತ ಕ್ರಾಂತಿ ಅಂತಕ್ಕಂಥದ್ದು, ಇಂಗ್ಲೆಂಡ್ ಆಗಿರ್ತಕ್ಕಂಥ ರಕ್ತರಹಿತ ಕ್ರಾಂತಿ. ಅಲ್ಲಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ರಾಜ ಇಂಗ್ಲೆಂಡ್ನ ಪ್ರಜೆಗಳಿಗೆ ಕೆಲವೊಂದು ಸವಲತ್ತುಗಳನ್ನು ಕೊಡ್ತಾನೆ. ಅಲ್ಲಿರ್ತಕ್ಕಂತಹ ರಾಜ ಏನ್ ಮಾಡ್ತಾನೆ, ಜನರಿಗೆ ಸವಲತ್ತುಗಳನ್ನು ಕೊಡ್ತಾನೆ. ಹಂಗಾಗಿ ಪ್ರಪಂಚದಲ್ಲಿ ಏನಾಯ್ತು ಅಂದಾಗ ಜನರಿಗೆ ಸವಲತ್ತು ಕೊಡ್ತಕ್ಕಂಥ ಅಂಶಗಳು ನಮಗೆ ಕಂಡು ಬರ್ತವೆ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದಾಗ 1776ರಲ್ಲಿ ಈ ಒಂದು ಅಮೇರಿಕ ಸಂವಿಧಾನ ಅಂತಕ್ಕಂಥದ್ದು, ಅಮೇರಿಕ ಸಂವಿಧಾನ ಆಲ್ರೆಡಿ ಚರ್ಚೆ ಮಾಡಿದೆ ನಾವು. ಅಮೇರಿಕ ಸಂವಿಧಾನದಲ್ಲಿ ಒಂದು ಬಿಲ್ ಆಫ್ ರೈಟ್ಸ್ ಅಂತಕ್ಕಂಥದ್ದು, ಯಾವುದಂದಾಗ ಬಿಲ್ ಆಫ್ ರೈಟ್ಸ್ ಅಂತಕ್ಕಂಥದ್ದು, ಇದು ಏನ್ ಮಾಡ್ತು ಅಂದಾಗ ಅಲ್ಲಿರ್ತಕ್ಕಂಥ ಜನರಿಗೆ ಸವಲತ್ತುಗಳನ್ನು ಕೊಡ್ತು. ಇದ್ರ ಮೂಲಕ ಏನಾಗುತ್ತೆ ಅಂದಾಗ ಜಾಗೃತಿ ಮೂಡ್ತಕ್ಕಂಥ ಕಂಡು ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂದಾಗ 1789ರಲ್ಲಿ ಒಂದು ಮುಖ್ಯವಾಗಿ ಯಾವ ದೇಶ ಅಂತಂದಾಗ ಈ ಫ್ರಾನ್ಸ್ ಅಂತಕ್ಕಂಥ ದೇಶದಲ್ಲಿ, ಯಾವುದು ಅಂತಂದಾಗ ಈ ಒಂದು ಫ್ರಾನ್ಸ್ ದೇಶದಲ್ಲಿ ಏನಾಗುತ್ತೆ ಅಂತಂದಾಗ ಕ್ರಾಂತಿ ನಡೆಯುತ್ತೆ. ಫ್ರಾನ್ಸ್ ದೇಶದಲ್ಲಿ ಏನಾಗುತ್ತೆ, ಕ್ರಾಂತಿ ನಡೆಯುತ್ತೆ. ಈ ಕ್ರಾಂತಿಯಲ್ಲಿ ಮುಖ್ಯವಾಗಿ ಕ್ರಾಂತಿಯ ಬೀಜ ಮಂತ್ರಗಳು ಅಂತ ಕರಿತೀವಿ ನಾವು. ಯಾವುದು ಅಂತಂದಾಗ ಸ್ವಾತಂತ್ರ್ಯ, ಸಮಾನತೆ, ಇನ್ನೊಂದು ಯಾವುದು ಅಂತಂದಾಗ ಭ್ರಾತೃತ್ವ ಅಂತಕ್ಕಂಥದ್ದು. ಇವು ಏನಂದಾಗ ಜನರಿಗೆ ಸವಲತ್ತು ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಂತರ ಅದೇ ರೀತಿಯಾಗಿ ಏನಾಗುತ್ತೆ ಅಂದಾಗ 1948ರಲ್ಲಿ UNO ಅಂತಕ್ಕಂಥದ್ದು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಏನ್ ಮಾಡಿತು ಅಂತಂದಾಗ ಮುಖ್ಯವಾಗಿ 1948 ಡಿಸೆಂಬರ್ 10ಕ್ಕೆ ಏನಾಗುತ್ತೆ ಅಂದಾಗ UDHR ಅಂತ ಘೋಷಣೆ ಮಾಡುತ್ತೆ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತಕ್ಕಂಥ ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಅಂತಕ್ಕಂಥದ್ದು. ಅಂದ್ರೆ ಒಬ್ಬ ಪ್ರಜೆ, ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಪ್ರಜೆ ಸಮೃದ್ಧವಾಗಿ ಬದುಕಬೇಕು ಅಂತಂದಾಗ ಆ ವ್ಯಕ್ತಿಗೆ 30 ಹಕ್ಕುಗಳನ್ನು ಘೋಷಣೆ ಮಾಡುತ್ತೆ. ಹಂಗ ಇವತ್ತಿಗೂ ಸಹ ನಾವು ಡಿಸೆಂಬರ್ 10ನ್ನ ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಈ ರೀತಿಯಾಗಿ ಏನಾಗುತ್ತೆ ಅಂತಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳು ಭಾರತದಲ್ಲೂ ಸಹ ಏನೊಂದು ಮೂಲಭೂತ ಹಕ್ಕುಗಳು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು, ಅದೇ ಸಂದರ್ಭದ ರಚನೆ ಆಗಿರತಕ್ಕಂಥ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ಈ ಒಂದು ಭಾರತಕ್ಕೆ ಏನ್ ಮಾಡಿತು ಅಂತಂದಾಗ ಈ ಒಂದು ಕೆಲವೊಂದು ಸವಲತ್ತುಗಳನ್ನು ಕೊಡುತ್ತೆ. ಕೆಲವೊಂದು ಸವಲತ್ತುಗಳು ಅಂತ ಬಂದಾಗ ಇಲ್ಲಿ ಬರ್ತಕ್ಕಂತಹ ಸವಲತ್ತುಗಳು ಅಂತಂದಾಗ ಯಾವ ಹಕ್ಕುಗಳನ್ನ ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಈ ಒಂದು ಭಾರತದಲ್ಲಿರ್ತಕ್ಕಂತಹ ಹಕ್ಕುಗಳು ಅಂತ ಬಂದಾಗ ಮುಖ್ಯವಾಗಿ ಸಂವಿಧಾನ ಜಾರಿಗೆ ಬಂದಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು 1950ರಲ್ಲಿ ಸಂವಿಧಾನ ಜಾರಿಗೆ ಬರುತ್ತೆ. 1950 ಜನವರಿ 26ಕ್ಕೆ ಈ ಒಂದು ಸಂವಿಧಾನ ಜಾರಿಗೆ ಬಂದಾಗ ಇರತಕ್ಕಂತಹ ಮೂಲಭೂತ ಹಕ್ಕುಗಳು ಅಂತಂದಾಗ ಆ ಸಂದರ್ಭದಲ್ಲಿ 7 ಮೂಲಭೂತ ಹಕ್ಕುಗಳಿತ್ತು. ಯಾವುದು ಅಂತಂದಾಗ ಒಂದು ಸಮಾನತೆ ಹಕ್ಕು, ಸಂವಿಧಾನದ 14ನೇ ವಿಧಿಯಿಂದ ಎಲ್ಲಿವರೆಗೆ ಅಂತಂದಾಗ 18ನೇ ವಿಧಿವರೆಗೆ ಸಮಾನತೆಯ ಹಕ್ಕು. ಎರಡನೇದು ಯಾವುದು ಅಂತಂದಾಗ ಸ್ವಾತಂತ್ರ್ಯದ ಹಕ್ಕು. ಸಂವಿಧಾನದ 19ನೇ ವಿಧಿಯಿಂದ ಎಲ್ಲಿವರೆಗೆ ಅಂತಂದಾಗ 22ನೇ ವಿಧಿವರೆಗೆ ಕಂಡು ಬರ್ತಾ ಇದೆ ನಾವು. ಅದೇ ರೀತಿಯಾಗಿ ಶೋಷಣೆಯ ವಿರುದ್ಧದ ಹಕ್ಕು ಅಂತಕ್ಕಂಥದ್ದು ಸಂವಿಧಾನದ 23 ಮತ್ತು 24ನೇ ವಿಧಿ.
ಸಂವಿಧಾನದ 23 ಮತ್ತು 24ನೇ ವಿಧಿ ಅಂತಕ್ಕಂಥದ್ದು. ನಂತರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು 25ರಿಂದ ಎಲ್ಲಿವರೆಗೆ ಅಂತಂದಾಗ 28ನೇ ವಿಧಿವರೆಗೆ ನಾವು ನೋಡಬಹುದು. ನಂತರ 29, 30ನೇ ವಿಧಿಯಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತಕ್ಕಂಥದ್ದು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30ನೇ ವಿಧಿ. ನಂತರ 6ನೇ ಹಕ್ಕು ಅಂತಕ್ಕಂಥದ್ದು ಸಂವಿಧಾನ ಜಾರಿಗೆ ಬಂದಾಗ ಹೇಳ್ತಾ ಇದ್ದೆ ನಾನು, ಆಸ್ತಿಯ ಹಕ್ಕು ಅಂತಕ್ಕಂಥದ್ದು. ಆಸ್ತಿಯ ಹಕ್ಕು ಅಂತಕ್ಕಂಥದ್ದು ಇತ್ತು. ಈ ಆಸ್ತಿಯ ಹಕ್ಕು ಅವತ್ತಿತ್ತು, ಇವತ್ತಿಲ್ಲ. ಅಂದ್ರೆ ಈ ಆಸ್ತಿಯ ಹಕ್ಕನ್ನು ಏನ್ ಮಾಡಿದ್ರು ಅಂದಾಗ ರದ್ದುಗೊಳಿಸಲಾಗಿದೆ. ಯಾವಾಗ ರದ್ದುಗೊಳಿಸಲಾಗಿದೆ ಅಂತಂದಾಗ 1900 ಎಷ್ಟು ಅಂತಂದಾಗ 1978ರಲ್ಲಿ ಎಷ್ಟನೇ ತಿದ್ದುಪಡಿಯ ಮೂಲಕ ಅಂತಂದಾಗ 44ನೇ ತಿದ್ದುಪಡಿಯ ಮೂಲಕ, ಸಂವಿಧಾನಕ್ಕೆ ಮಾಡಿರ್ತಕ್ಕಂತಹ 44ನೇ ತಿದ್ದುಪಡಿಯ ಮೂಲಕ ಈ ಒಂದು ಆಸ್ತಿ ಹಕ್ಕನ್ನ ರದ್ದುಗೊಳಿಸಲಾಯಿತು. ಈ ಆಸ್ತಿ ಹಕ್ಕನ್ನ ರದ್ದುಗೊಳಿಸಲಾಗಿ ಅದನ್ನ ಎಲ್ಲಿ ಸೇರಿಸಲಾಗಿದೆ ಅಂತಂದಾಗ ಸಂವಿಧಾನದ 3ನೇ ಭಾಗದಿಂದ ಏನ್ ಮಾಡಿದ್ದೇವೆ ನಾವು ಅದನ್ನ, ಸಂವಿಧಾನದ 3ನೇ ಭಾಗದಿಂದ ಏನ್ ಮಾಡಿದ್ದೇವೆ ಅದನ್ನ ನಾವು ತೆಗೆದು ಹಾಕಲಾಗಿದೆ. ಸಂವಿಧಾನದ 3ನೇ ಭಾಗದಿಂದ ಅಂದ್ರೆ ಅಕಸ್ಮಾತಾಗಿ 3ನೇ ಭಾಗದಲ್ಲಿದ್ದರೆ ಅದೇನಾಗ್ತಾ ಇತ್ತು ಅಂತಂದಾಗ ಮೂಲಭೂತ ಹಕ್ಕಾಗ್ತಾ ಇತ್ತು. ಸಂವಿಧಾನದ 3ನೇ ಭಾಗದಲ್ಲಿ ಇದ್ದಿದ್ರೆ ಅದೇನಾಗ್ತಾ ಇತ್ತು ಅಂತಂದಾಗ ಮೂಲಭೂತ ಹಕ್ಕಾಗ್ತಾ ಇತ್ತು. ಅದೇ ರೀತಿಯಾಗಿ ಸಂವಿಧಾನದ 3ನೇ ಭಾಗದಿಂದ ತೆಗೆದು ಅದನ್ನ ಏನ್ ಮಾಡಿ ಬಂದಾಗ 12ನೇ ಭಾಗಕ್ಕೆ ಸೇರಿಸಲಾಗಿದೆ. 3ನೇ ಭಾಗದಿಂದ ತೆಗೆದು ಎಷ್ಟನೇ ಭಾಗಕ್ಕೆ ಸೇರಿಸಲಾಗಿದೆ ಅಂದಾಗ 12ನೇ ಭಾಗಕ್ಕೆ ಸೇರಿಸಲಾಗಿದೆ. 12ನೇ ಭಾಗಕ್ಕೆ ಸೇರಿಸಿ ಎಷ್ಟನೇ ವಿಧಿಯಲ್ಲಿ ಉಲ್ಲೇಖ ಇದೆ ಇವತ್ತಂದಾಗ ಸಂವಿಧಾನದ 300A ವಿಧಿಯಲ್ಲಿ ಉಲ್ಲೇಖ ಇದೆ. ಈ ಒಂದು ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಇಲ್ಲ ಅಂತಲ್ಲ, ಆಸ್ತಿ ಹಕ್ಕನ್ನ ಎಲ್ಲಿಂದಂದಾಗ ಮೂಲಭೂತ 3ನೇ ಭಾಗದಿಂದ ತೆಗೆದುಹಾಕಲಾಗಿದೆ. 3ನೇ ಭಾಗದಿಂದ ತೆಗೆದುಹಾಕಿ ಪ್ರಸ್ತುತದಲ್ಲಿ ಎಷ್ಟು ಅಂತಂದಾಗ 300A ವಿಧಿಯಲ್ಲಿ ಈ ಒಂದು ಆಸ್ತಿ ಹಕ್ಕು ಇದೆ. ಇವತ್ತು ಆಸ್ತಿ ಹಕ್ಕು ಮೂಲಭೂತ ಹಕ್ಕು ಅಲ್ಲ, ಅದು ಏನು ಅಂದಾಗ ಆಸ್ತಿ ಹಕ್ಕು ಅಂತಕ್ಕಂಥದ್ದು ಕಾನೂನಾತ್ಮಕ ಹಕ್ಕಾಗಿದೆ. ಆಸ್ತಿ ಹಕ್ಕು ಎಂತಂದಾಗ ಕಾನೂನಾತ್ಮಕ ಹಕ್ಕಾಗಿ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಕಂಡು ಬರುತ್ತೆ ಅಂದಾಗ 300A ವಿಧಿಯಲ್ಲಿ ಕಂಡು ಬರುತ್ತೆ. ಎಷ್ಟನೇ ಭಾಗದಲ್ಲಿ ಕಂಡು ಬರುತ್ತೆ ಅಂತಂದಾಗ 12ನೇ ಭಾಗದಲ್ಲಿ ಕಂಡು ಬರುತ್ತೆ. ಅಂದ್ರೆ ಆಸ್ತಿ ಹಕ್ಕನ್ನು ತೆಗೆದಾಕಿಲ್ಲ. ಆಸ್ತಿ ಹಕ್ಕನ್ನ ಎಲ್ಲಿ ತೆಗೆದಾಕಿವೆ ಅಂತಂದಾಗ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದಾಕಿ 3ನೇ ಭಾಗ ತೆಗೆದಾಕಿ 12ನೇ ಭಾಗಕ್ಕೆ ಸೇರಿಸಲಾಗಿದೆ. ಪ್ರಸ್ತುತದಲ್ಲಿ ಎಷ್ಟನೇ ವಿಧಿಯಲ್ಲಿ ಕಂಡು ಬರುತ್ತೆ ಅಂತಂದಾಗ 300A ವಿಧಿಯಲ್ಲಿ ಕಂಡು ಬರುತ್ತೆ. ಆಸ್ತಿ ಹಕ್ಕು ಪ್ರಸ್ತುತ ಯಾವ ಹಕ್ಕು ಅಂತಂದಾಗ ಕೇವಲ ಕಾನೂನಾತ್ಮಕವಾಗಿರತಕ್ಕಂತಹ ಹಕ್ಕಾಗಿದೆ ಅಂತ ಗೊತ್ತಿರಬೇಕು ನಮಗೆ. ಇಷ್ಟು ಅಂಶಗಳು. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂದಾಗ ಈ ಒಂದು ಹಕ್ಕು ಕಂಡು ಬರುತ್ತೆ. ಯಾವುದು ಅಂತಂದಾಗ ಈ ಒಂದು 7ನೇ ಹಕ್ಕು, ಸಂವಿಧಾನದ 7ನೇ ಹಕ್ಕು ಯಾವುದು ಅಂತಂದಾಗ ಈ ಒಂದು ಆಸ್ತಿ ಹಕ್ಕು ಆದ್ಮೇಲೆ ಇನ್ನೊಂದು ಯಾವುದು ಅಂತಂದಾಗ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತಕ್ಕಂಥದ್ದು. ಯಾವುದು ಅಂತಂದಾಗ ಸಂವಿಧಾನದ 7ನೇ ಹಕ್ಕು, ಸಂವಿಧಾನದ 7ನೇ ಹಕ್ಕು ಯಾವುದಂದಾಗ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತಕ್ಕಂಥದ್ದು. ಎಷ್ಟನೇ ವಿಧಿಯಲ್ಲಿ ಕಂಡು ಬರುತ್ತೆ ಅಂದಾಗ 32ನೇ ವಿಧಿಯಲ್ಲಿ ಕಂಡು ಬರುತ್ತೆ. ಸಂವಿಧಾನದ 32ನೇ ವಿಧಿಯಲ್ಲಿ ಈ ಒಂದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಬಟ್ ಇಲ್ಲಿರ್ತಕ್ಕಂಥ 7 ಹಕ್ಕುಗಳಲ್ಲಿ ಎಷ್ಟನೇ ಹಕ್ಕನ್ನ, 6ನೇ ಹಕ್ಕನ್ನ ಅಥವಾ ಯಾವುದು ಅಂದಾಗ ಆಸ್ತಿ ಹಕ್ಕನ್ನ ತೆಗೆದುಹಾಕಲಾಗಿ ಇವತ್ತು ಪ್ರಸ್ತುತ ಮೂಲಭೂತ ಹಕ್ಕುಗಳು ಎಷ್ಟಿದಾವ ಅಂತಂದಾಗ ಪ್ರಸ್ತುತ ಮೂಲಭೂತ ಹಕ್ಕುಗಳು ಎಷ್ಟಿದೆ ಅಂತಂದಾಗ 7 - 1 ಅಂದ್ರೆ ಎಷ್ಟು ಅಂತಂದಾಗ 6 ಮೂಲಭೂತ ಹಕ್ಕುಗಳನ್ನು ಕಾಣಬಹುದು. ಪ್ರಸ್ತುತದಲ್ಲಿ ಎಷ್ಟು ಅಂತಂದಾಗ 6 ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದು. ನಂತರ ಒಂದು ಕ್ಲಾಸಲ್ಲಿ ಇವೆಲ್ಲವೂ ಅಷ್ಟೇ ಅಂದಾಗ ಆಸ್ತಿ ಹಕ್ಕು 14ನೇ ವಿಧಿ ಏನೇಳುತ್ತೆ, 15ನೇ ವಿಧಿ ಏನೇಳುತ್ತೆ, 16ನೇ ವಿಧಿ ಏನೇಳುತ್ತೆ. ನಂತರ ಇಲ್ಲಿ ಬರ್ತಕ್ಕಂತಹ ಆಸ್ತಿ ಹಕ್ಕು ಅಂದ್ರೆ ಮೂಲಭೂತ ಹಕ್ಕುಗಳ ಆರಂಭ ಆಗ್ತಕ್ಕಂಥದ್ದು ಎಷ್ಟು ಅಂದಾಗ 12ನೇ ವಿಧಿಯಿಂದ ಅಲ್ಲಿ ಏನೇನಾಗ್ತವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ವಿಷಯ ಏನು ಅಂತಂದಾಗ ಈ ಒಂದು ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಈ ಒಂದು ಮೂಲಭೂತ ಹಕ್ಕುಗಳಲ್ಲಿ ಸವಲತ್ತು ಕೊಟ್ಟಿದ್ದೀವಿ. ನಾವು 2 ರೀತಿ ಸವಲತ್ತು ಕೊಟ್ಟಿವಿ. ಎಲ್ಲ ಹಕ್ಕುಗಳನ್ನ ನಾವೇನ್ ಮಾಡಿವಿ ಅಂತಂದಾಗ ಎಲ್ಲ ಪ್ರಜೆಗಳಿಂದ ಬಂದಾಗ ಇಲ್ಲಿ ಭಾರತೀಯರಿಗೆ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿವಿ. ಜೊತೆಗೆ ಏನ್ ಮಾಡಿದ್ವಿ ಅಂದಾಗ ಭಾರತೀಯರು
ಜೊತೆಗೆ ಯಾರು ಅಂದಾಗ ವಿದೇಶಿಯರಿಗೆ ಕೆಲವೊಂದು ಸವಲತ್ತುಗಳು ಕೊಟ್ಟಿವಿ ನಾವು. ಭಾರತೀಯರಿಗೆ ಸವಲತ್ತು ಕೊಟ್ಟಿದ್ವಿ, ಭಾರತೀಯರು ಮತ್ತು ವಿದೇಶಿಯರಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಇದು ಪ್ರಶ್ನೆ ಕೇಳಿದ್ದಾರೆ. ಹಂಗಾಗಿ ಕೆಳಕಂಡ ಯಾವ ಹಕ್ಕುಗಳು ಕೇವಲ ಭಾರತೀಯರಿಗೆ ಮಾತ್ರ ನೀಡಲಾಗಿದೆ? ಮೂಲಭೂತ ಹಕ್ಕುಗಳಲ್ಲಿ ಕೇವಲ ಭಾರತೀಯರಿಗೆ ಮಾತ್ರ ನೀಡಲಾಗಿರತಕ್ಕಂತಹ ಸಂವಿಧಾನದ ವಿಧಿಗಳು ಭಾರತೀಯರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ವಿಧಿಗಳು ಅಂತಂದಾಗ ಸಂವಿಧಾನದ 15ನೇ ವಿಧಿ ಅಂತಕ್ಕಂಥದ್ದು, ಕೇವಲ ಭಾರತೀಯರಿಗೆ ಮಾತ್ರ ನೀಡಲಾಗಿದೆ. ತಾರತಮ್ಯ ನಿಷೇಧ ಅಂತ ಬರುತ್ತೆ. ಲಿಂಗ, ವರ್ಣ, ಜಾತಿ, ಜನ್ಮಸ್ಥಳ, ನಂತರ ಈ ಥರ ಆಧಾರದ ಮೇಲೆ ನಾವು ಸಾರ್ವಜನಿಕ ಸ್ಥಳದಲ್ಲಿ ತಾರತಮ್ಯ ಮಾಡುವಂತಿಲ್ಲ ಅಂತ ಬರುತ್ತೆ. ಇದು 15ನೇ ವಿಧಿ, ಕೇವಲ ಯಾರಿಗೆ ಅಂತಂದಾಗ ಭಾರತೀಯರಿಗೆ ಮಾತ್ರ. ನಂತರ 16ನೇ ವಿಧಿ ಅಂತಕ್ಕಂಥದ್ದು ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನ ಅವಕಾಶ, ಇದು ಯಾವುದು ಕೇವಲ ಭಾರತೀಯರಿಗೆ ಮಾತ್ರ. 19ನೇ ವಿಧಿ ಅಂತಕ್ಕಂಥದ್ದು 7 ಸ್ವಾತಂತ್ರ್ಯಗಳು ಬರ್ತವೆ. ಯಾವುದು ಬಂದಾಗ ವಾಕ್ ಸ್ವಾತಂತ್ರ್ಯ, ನಂತರ ಯಾವುದು ಅಂದಾಗ ಇಲ್ಲಿ ಬರ್ತಕ್ಕಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂತರ ಯಾವುದು ಅಂತಂದಾಗ ಇಲ್ಲಿರ್ತಕ್ಕಂಥ ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು, ನಂತರ ಯಾವುದೇ ಒಂದು ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇರ್ಬೋದು, ಸಂಘ ಸಂಸ್ಥೆಗಳನ್ನು ಕಟ್ತಕ್ಕಂಥ ಸ್ವಾತಂತ್ರ್ಯ ಇರ್ಬೋದು, ಯೂನಿಯನ್ಗಳು ಕಟ್ತಕ್ಕಂಥ ಸ್ವಾತಂತ್ರ್ಯ ಇರ್ಬೋದು, ದೇಶದ ಯಾವುದೇ ಭಾಗದಲ್ಲಿ ನಡೆದಾಡುವಂಥ ಸ್ವಾತಂತ್ರ್ಯ ಇರ್ಬೋದು, ನಂತರ ವ್ಯಕ್ತಿ ಯಾವುದೇ ವೃತ್ತಿಯನ್ನು ಯಾವುದೇ ವ್ಯಾಪಾರವನ್ನು ಮಾಡತಕ್ಕಂಥ ಸವಲತ್ತು ಇರ್ಬೋದು. ಇದು 19ನೇ ವಿಧಿ, ಕೇವಲ ಯಾರಿಗೆ ಕೊಟ್ಟಿದ್ದೀರ? ಕೇವಲ ಭಾರತೀಯರಿಗೆ ಮಾತ್ರ ಕಲ್ಪಿಸಲಾಗಿದೆ. 29ನೇ ವಿಧಿ ಮತ್ತು 39ನೇ ವಿಧಿ ಅಂತಕ್ಕಂಥದ್ದು ಈ ಒಂದು ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಸಾಂಸ್ಕೃತಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇವಲ ಯಾರಿಗೆ ಕೊಡಲಾಗಿದೆ ಅಂದಾಗ ಭಾರತೀಯರಿಗೆ ಮಾತ್ರ ಕೊಡಲಾಗಿದೆ. ನಂತರ ಕೆಳಕಂಡ ಯಾವ ಮೂಲಭೂತ ಹಕ್ಕುಗಳನ್ನು ಸಮಾನವಾಗಿ ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ, ಯಾವ ಹಕ್ಕುಗಳನ್ನು ಕೇವಲ ಭಾರತೀಯರಿಗೆ ಜೊತೆಗೆ ಯಾರಿಗೆ ಅಂತಂದಾಗ ವಿದೇಶಿಯರಿಗೆ ನೀಡಲಾಗಿದೆ ಅಂತಂದಾಗ ಸಂವಿಧಾನದ 14ನೇ ವಿಧಿ ಅಂತಕ್ಕಂಥದ್ದು ಭಾರತೀಯರಿಗೆ ಜೊತೆಗೆ ವಿದೇಶಿಯರಿಗೆ, ಕಾನೂನಲ್ಲಿ ಎಲ್ಲರೂ ಸಮಾನರು, ಅಲ್ಲಿ ಎಲ್ಲರೂ ಅಂತಂದಾಗ ಭಾರತೀಯರು ಮತ್ತು ವಿದೇಶಿಯರು ಅಂತಕ್ಕಂಥದ್ದು. 20ನೇ ವಿಧಿ ಅಂತಕ್ಕಂಥದ್ದು, ಇಲ್ಲಿ 20ನೇ ವಿಧಿ ಅಂತಕ್ಕಂಥದ್ದು ಇರತಕ್ಕಂತಹ ಅಂಶ ಏನು ಅಂತಂದಾಗ 20ನೇ ವಿಧಿ ಅಂತ ಬಂದಾಗ ಇಲ್ಲಿ ಅಪರಾಧಿಯ ರಕ್ಷಣೆ ಅಂತ ಬರುತ್ತೆ. 21ನೇ ವಿಧಿ ಅಂತಕ್ಕಂಥ ಜೀವಿಸುವ ಹಕ್ಕು ಅಂತ ಬರುತ್ತೆ. ಶೈಕ್ಷಣಿಕ ಹಕ್ಕು 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಶಿಕ್ಷಣ ಕೊಡ್ತಕ್ಕಂಥದ್ದು. 22ನೇ ವಿಧಿ ಅಂತಕ್ಕಂಥದ್ದು ಇಲ್ಲಿ ವಿನಾಕಾರಣ ಯಾವುದೇ ವ್ಯಕ್ತಿಯನ್ನು ಬಂಧಿಸುವುದಿಲ್ಲ ಅಂತಕ್ಕಂಥದ್ದು. ಶೋಷಣೆಗೆ ಸಂಬಂಧಪಟ್ಟಂತಹ ಅಂಶಗಳು ಇವು ಭಾರತೀಯರಿಗೆ ಜೊತೆಗೆ ವಿದೇಶಿಯರಿಗೆ ನೀಡಲಾಗಿದೆ. 25, 26, 27, 28 ಮುಖ್ಯವಾಗಿ ಯಾವುದಕ್ಕೆ ಅಂತಂದಾಗ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಕ್ಕುಗಳು. ಇವೆಲ್ಲವನ್ನ ಏನ್ ಮಾಡಿದೀವಿ ಅಂತಂದಾಗ ಈ ಒಂದು ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ ಇಬ್ಬರಿಗೂ ಸಹ ಏನ್ ಮಾಡಲಾಗಿದೆ ಅಂತಂದಾಗ ಅವಕಾಶವನ್ನ ಕಲ್ಪಿಸಲಾಗಿದೆ. ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ ಇದು ಸ್ವಲ್ಪ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟು. ಸ್ವಲ್ಪ ಅರ್ಥ ಆಗದೆ ಇದ್ರೆ ಇನ್ನು ಸಹ ನೋಡ್ರಿ, ಭಾರತೀಯರಿಗೆ ಮಾತ್ರ ನೀಡಿರ್ತಕ್ಕಂತಹ ಸವಲತ್ತುಗಳು ಬೇರೆ, ಭಾರತೀಯರೇ ಜೊತೆಗೆ ವಿದೇಶಿಯರಿಗೆ ಕೊಟ್ಟಿರ್ತಕ್ಕಂತಹ ಸವಲತ್ತುಗಳು ಬೇರೆ ಅಂತಕ್ಕಂತಹ ವಿಷಯ ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಅಂಶ ಏನು ಅಂತಂದಾಗ ಇಲ್ಲಿ ನಾವು ಮೂಲಭೂತ ಹಕ್ಕುಗಳು ಆರಂಭ ಆಗ್ತಕ್ಕಂಥದ್ದು, ಸಮಾನತೆಯ ಹಕ್ಕು ಆರಂಭ ಆಗ್ತಕ್ಕಂಥದ್ದು ಎಷ್ಟು ಅಂದಾಗ 14ನೇ ವಿಧಿಯಿಂದ, ಸಮಾನತೆ ಹಕ್ಕು ಆರಂಭ ಆಗ್ತಕ್ಕಂಥದ್ದು ಎಷ್ಟು ಅಂದಾಗ 14ನೇ ವಿಧಿಯಿಂದ. ಆದರೆ ಮೂಲಭೂತ ಹಕ್ಕುಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಅಂದಾಗ 12ನೇ ವಿಧಿಯಿಂದ ಎಲ್ಲಿವರೆಗೆ 35ನೇ ವಿಧಿವರೆಗೆ ನಡೀತವೆ. ಈಗ 12ನೇ ವಿಧಿ ಏನು ಹೇಳುತ್ತೆ ಅಂತ ಗೊತ್ತಿರಬೇಕು ನಮಗೆ. 12ನೇ ವಿಧಿ ಏನು ಹೇಳುತ್ತೆ, ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟು. ಈ ಒಂದು 12ನೇ ವಿಧಿ ಅಂತಕ್ಕಂಥದ್ದು ಪರಿಭಾಷೆ ಅಂತ ತಿಳಿಸುತ್ತೆ. ಯಾವುದರ ಪರಿಭಾಷೆ ಅಂತಂದಾಗ ಮೂಲಭೂತ ಹಕ್ಕುಗಳ ಪರಿಭಾಷೆ. ಅಂದ್ರೆ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅಂತಕ್ಕಂಥದ್ದು, ಯಾವ ಹಕ್ಕುಗಳನ್ನ ಸಂವಿಧಾನದಿಂದ ಕೊಡಲ್ಪಟ್ಟು ನ್ಯಾಯಾಲಯಗಳಿಂದ ರಕ್ಷಿಸಲ್ಪಡುತ್ತದೆಯೋ ಅಂತ ಹಕ್ಕುಗಳನ್ನು ಕರಿತೀವಿ ನಾವಿಲ್ಲಿ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ನಾವು. ಯಾವ ಹಕ್ಕುಗಳನ್ನು ಸಂವಿಧಾನದಿಂದ ಕೊಡಲ್ಪಟ್ಟು ನ್ಯಾಯಾಲಯದಿಂದ ರಕ್ಷಿಸಲ್ಪಡ್ತದೆಯೋ ಅಂತ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳನ್ನು ಕರಿತೀವಿ ನಾವು. ಅದೇ ರೀತಿಯಾಗಿ ಈ ಒಂದು 12ನೇ ವಿಧಿಯಲ್ಲಿ ಒಂದು ಪದ ಕೊಟ್ಟಿದ್ದಾರೆ, ರಾಜ್ಯದ ಉಲ್ಲೇಖ. ರಾಜ್ಯ ಎಂಬ ಪದದ ಉಲ್ಲೇಖ ನೋಡಲಾಗಿದೆ. ಅಂದ್ರೆ ರಾಜ್ಯ ಎಂಬ ಪದಕ್ಕೆ ವಿಶಾಲಾರ್ಥ ನೀಡಲಾಗಿದೆ. ರಾಜ್ಯ ಎಂಬ ಪದದ ವಿಶಾಲಾರ್ಥ ಅಂತಂದ್ರೆ, ರಾಜ್ಯ ಎಂಬ ಪದದ ವಿಶಾಲಾರ್ಥ ಅಧಿಕಾರದ ಉಗಮ. ಅಧಿಕಾರದ ಉಗಮ, ಅಧಿಕಾರದ ಉಗಮ ಎಲ್ಲೆಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಅಧಿಕಾರದ ಉಗಮ ಕೇಂದ್ರ ಸರ್ಕಾರ, ಸಂಸತ್ತು, ರಾಜ್ಯ ಸರ್ಕಾರ, ರಾಜ್ಯ ಶಾಸಕಾಂಗ, ಸ್ಥಳೀಯ ಪ್ರಾಧಿಕಾರಗಳು.
ಇವು ಏನಂದಾಗ ಅಧಿಕಾರದ ಉಗಮದ ಕೇಂದ್ರಗಳಾಗಿವೆ. ಯಾವ ಸಂಸ್ಥೆಗಳು ತಮ್ಮದೇ ಆಗಿರತಕ್ಕಂತಹ ಕಾನೂನನ್ನು ರೂಪಿಸ್ಕೊಳ್ತಕ್ಕಂಥ ಅವಕಾಶ ಹೊಂದಿದೆಯೋ ಅವುಗಳಿಗೆ ಏನು ಕೊಟ್ಟಿದ್ದೀವಿ ನಾವಿಲ್ಲಿ ಅಧಿಕಾರದ ಉಗಮ ಅಂತ ಕರಿತೀವಿ. ನಾವು ಕಾನೂನುಗಳನ್ನು ರೂಪಿಸಿಕೊಳ್ತಕ್ಕಂತಹ ಈ ಒಂದು ಅಧಿಕಾರ ಯಾವ ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ ಅವುಗಳನ್ನು ಅಧಿಕಾರದ ಉಗಮ ಅಂತ ಕರೀತೀವಿ ನಾವು. ಈ ಒಂದು 12ನೇ ವಿಧಿಯಲ್ಲಿ ರಾಜ್ಯ ಎಂಬ ಪದದ ಉಲ್ಲೇಖ ಮಾಡಲಾಗಿದೆ. ರಾಜ್ಯ ಪದದ ವಿಶಾಲಾರ್ಥ ಅಂದಾಗ ಅಧಿಕಾರದ ಉಗಮ ಎಲ್ಲೆಲ್ಲಿ ಆಗುತ್ತೆ ಅಂದಾಗ ಕೇಂದ್ರ ಸರ್ಕಾರ, ಸಂಸತ್ತು, ರಾಜ್ಯ ಸರ್ಕಾರ, ರಾಜ್ಯ ಶಾಸಕಾಂಗ, ನಂತರ ಸ್ಥಳೀಯ ಪ್ರಾಧಿಕಾರಗಳು ಅಂತಕ್ಕಂಥದ್ದು. ನಂತರ 13ನೇ ವಿಧಿ ಏನಿರುತ್ತೆ ಅಂತಂದಾಗ ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದ ಅಥವಾ ಚ್ಯುತಿ ಉಂಟು ಮಾಡುವ ಕಾನೂನುಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಎಲ್ಲಿ ಅಂತಂದಾಗ 13ನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ, ಮೂಲಭೂತ ಹಕ್ಕುಗಳನ್ನು ಈ ಒಂದು ಚ್ಯುತಿ ಉಂಟು ಮಾಡುವ ಅಥವಾ ಈ ಒಂದು ಕಾನೂನುಗಳನ್ನು ನೀಡಲಾಗಿದೆ. ನಂತರ ಅದೇ ರೀತಿಯಾಗಿ ಏನಂದಾಗ ನೆಕ್ಸ್ಟ್ ಇನ್ನೊಂದು ನೇರವಾಗಿ ಹೋಗ್ಬಿಡೋಣ ನಾವು. ಯಾವುದು ಅಂತಂದಾಗ ಈ ಒಂದು 33ನೇ ವಿಧಿ ಏನಿರುತ್ತೆ, 32ನೇ ವಿಧಿವರೆಗೆ ನೋಡಿದ್ವಿ ನಾವು. 32ನೇ ವಿಧಿವರೆಗೆ ಏನಂದಾಗ ಅಲ್ಲಿ ಆಸ್ತಿ ಯಾವುದು ಸಂವಿಧಾನದ ಪರಿಹಾರದಕ್ಕೂ 33ನೇ ವಿಧಿ ಏನು ಹೇಳುತ್ತೆ ಅಂತಂದಾಗ 33ನೇ ವಿಧಿ ಅಂತ ತಿಳಿಸ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳನ್ನು ಮಾರ್ಪಡಿಸಲು ಸಂಸತ್ತಿಗಿರುವ ಅಧಿಕಾರಗಳು. ಮೂಲಭೂತ ಹಕ್ಕುಗಳನ್ನು ಮಾರ್ಪಡಿಸಲು ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ಏನು ಮಾಡ್ಬೋದು, ಅವರು ತಿದ್ದುಪಡಿ ಮಾಡ್ಬೋದು. ತಿದ್ದುಪಡಿ ಮಾಡ್ತಕ್ಕಂತಹ ಮಾರ್ಪಡಿಸಲು ಸಂಸತ್ತಿಗಿರುವ ಅಧಿಕಾರ, ಸಂಸತ್ತಿಗಿರುವ ಅಧಿಕಾರಗಳು ಅಂತ ಪ್ರಶ್ನೆ ಕೇಳ್ತಾನೆ. ಏನಂತ ಕೇಳ್ತಾರೆ ಅಂದಾಗ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದೇ? ಮಾಡಬಹುದು. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬೇಕು ಅಂತಂದಾಗ ಯಾವ ತಿದ್ದುಪಡಿಯ ವಿಧಾನವನ್ನು ಬಳಸಬೇಕು ಅಂತ ಬಂದಾಗ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬೇಕು ಅಂತಂದಾಗ ವಿಶೇಷ ತಿದ್ದುಪಡಿ ಮಾಡುವ ವಿಧಾನಗಳನ್ನು ಬಳಸಬೇಕು. ವಿಶೇಷ ತಿದ್ದುಪಡಿ ಮಾಡುವ ವಿಧಾನದ ಬಗ್ಗೆ ನಾನು ಹೇಳಿದ್ದೀನಿ ನಾನು. ಅದೇ ರೀತಿಯಾಗಿ ಈಗ ಆಲ್ರೆಡಿ ತಿದ್ದುಪಡಿ ಮಾಡಿದೆ ಅಂತ ಕೇಳಿದಾಗ ಆಲ್ರೆಡಿ ಚರ್ಚೆ ಮಾಡಿದೆ ನಾವು. ಯಾವುದು ಅಂತಂದಾಗ ಈ ಒಂದು ಆಸ್ತಿ ಹಕ್ಕನ್ನು ಏನು ಮಾಡ್ತಾ ಇತ್ತು ಸಂಸತ್ತು ಇವತ್ತು ರದ್ದುಗೊಳಿಸಿದೆ ಅಂತಕ್ಕಂಥದ್ದು. ಮೂಲಭೂತ ತೆಗೆದಾಗಿದೆ. ಅದೇ ರೀತಿಯಾಗಿ 19ನೇ ವಿಧಿಗೆ ಏನು ಮಾಡಿದೆ, ತಿದ್ದುಪಡಿ ಮಾಡಿದೆ. 19ನೇ ವಿಧಿಯಲ್ಲಿ ಅಂದಾಗ ಸೌಹಾರ್ದ ಅಂತಕ್ಕಂಥ ಪದವನ್ನು ಇತ್ತೀಚೆಗೆ ತಿದ್ದುಪಡಿ ಮಾಡಬಹುದು. ತಿದ್ದುಪಡಿ ಮಾಡಲು ಸಂಸತ್ತಿಗಿರುವ ಅಧಿಕಾರ ತಿಳಿಸ್ತಕ್ಕಂಥದ್ದು ಯಾವುದು ಅಂತಂದಾಗ 33ನೇ ವಿಧಿ. ನಂತರ 34ನೇ ವಿಧಿ ಏನು ಅಂತಕ್ಕಂಥದ್ದು, 34ನೇ ವಿಧಿ ಅಂತಕ್ಕಂಥದ್ದು ಈ ಒಂದು ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳ ಮೇಲಿನ ನಿರ್ಬಂಧ ಅಂತ ಪದವನ್ನು ಬಳಕೆ ಮಾಡಿ. ಮೂಲಭೂತ ಹಕ್ಕುಗಳ ಮೇಲಿನ ನಿರ್ಬಂಧ ಅಂದ್ರೆ ಮೂಲಭೂತ ಹಕ್ಕುಗಳು ಶಾಶ್ವತ ಅಂತಂದ್ರೆ ಅಲ್ಲ. ಯಾವುದೇ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗಿಂದಾಗ ಕೇಂದ್ರ ಸರ್ಕಾರಕ್ಕಿದೆ. ಅಂದರೆ ಯಾವ ಸಂದರ್ಭದಲ್ಲಿ ಅಂತಂದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಾಗ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಗೊಳಿಸಬಹುದು, ಮೂಲಭೂತ ಹಕ್ಕುಗಳನ್ನು ತಡೆ ಹಿಡಿಬಹುದು ಅಂತ ಅಧಿಕಾರ ಯಾರಿಗಿಂದಾಗ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ನಂತರ 35ನೇ ವಿಧಿ ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಮೇಲಿನ ಉಪಬಂಧಗಳ ರಚನೆ ಅಂತಕ್ಕಂಥದ್ದು. 35ನೇ ವಿಧಿ ಈ ಒಂದು ಮೂಲಭೂತ ಹಕ್ಕುಗಳ ಮೇಲೆ ಉಪಬಂಧಗಳ ರಚನೆ ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳ ಮೇಲೆ ಉಪಬಂಧಗಳನ್ನು ಮಾಡಬಹುದು. ಉಪಬಂಧಗಳ ರಚನೆ ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಮೇಲಿನ ಉಪಬಂಧಗಳನ್ನು ರಚನೆ ಮಾಡಬಹುದು. ಹೇಳಿದ್ವಿ ನಾವು ಯಾವುದಾಗ ಈ ಒಂದು 35A ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಅಂಶ ಇತ್ತು. ಇತ್ತೀಚೆಗೆ ಏನು ಮಾಡಿದ್ರೆ ಅದನ್ನು ನಾವು ರದ್ದುಗೊಳಿಸಿದ್ವಿ. ಈ ಒಂದು ಮೂಲಭೂತ ಹಕ್ಕುಗಳ ಮೇಲೆ ಉಪಬಂಧಗಳನ್ನು ಮಾಡಬಹುದು ಅಂತಕ್ಕಂಥದ್ದು ಎಷ್ಟು ಅಂತಂದಾಗ 35ನೇ ವಿಧಿ ಅಂತಕ್ಕಂಥದ್ದು. ಇಷ್ಟು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಪೂರ್ವಪರ ಮಾಹಿತಿ. ನೆಕ್ಸ್ಟ್ 14ನೇ ವಿಧಿಯಿಂದ 32ನೇ ವಿಧಿವರೆಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಧನ್ಯವಾದ.